ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದೀರಾ? ಪ್ರತಿ ತಿಂಗಳು ಇಎಂಐ ಕಟ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿ ನಿಮಗಾಗಿ. ಸಾಲಗಾರರಿಗೆ ಸಂಬಂಧಿಸಿದಂತೆ ಆರ್ಬಿಐ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳಾಗಿದ್ದು, ಬಡ್ಡಿದರ ಹಾಗೂ ಇಎಂಐ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ತರಲು ಕ್ರಮ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಏನಿದು ಹೊಸ ನಿಯಮ? ಸಾಲಗಾರರಿಗೆ ಇದರಿಂದ ಏನು ಲಾಭ? ನೋಡೋಣ ಬನ್ನಿ. ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುವ ಗ್ರಾಹಕರಿಗೆ ಆರ್ಬಿಐ ಮಹತ್ವದ ನಿಯಮಗಳನ್ನ ಜಾರಿಗೆ ತಂದಿದೆ. ಬಡ್ಡಿ ದರದಲ್ಲಿ ಬದಲಾವಣೆಯಾದಾಗ ಅದರ ಪರಿಣಾಮ ಇಎಂಐ ಹಾಗೂ ಸಾಲದ ಅವಧಿಯ ಮೇಲೆ ಹೇಗೆ ಬೀರುತ್ತೆ ಎಂಬುದನ್ನ ಗ್ರಾಹಕರಿಗೆ ಸ್ಪಷ್ಟವಾಗಿ ತಿಳಿಸುವುದು ಬ್ಯಾಂಕ್ಗಳ ಜವಾಬ್ದಾರಿಯಾಗಿದೆ. ಇದರಿಂದ ಸಾಲಗಾರರಿಗೆ ತಮ್ಮ ಸಾಲದ ಲೆಕ್ಕಾಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲಿದೆ. ಸಾಮಾನ್ಯವಾಗಿ ಬಡ್ಡಿ ದರ ಹೆಚ್ಚಾದಾಗ ಸಾಲಗಾರರ ಇಎಂಐ ಹೆಚ್ಚಾಗಬಹುದು ಅಥವಾ ಸಾಲದ ಅವಧಿ ವಿಸ್ತರಣೆಯಾಗಬಹುದು. ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಯಾವುದೇ ಮಾಹಿತಿ ನೀಡದೆ ಬ್ಯಾಂಕ್ಗಳು ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ. ಬಡ್ಡಿದರ ಬದಲಾವಣೆಯಿಂದಾಗುವ ಪರಿಣಾಮಗಳನ್ನ ಸಾಲಗಾರರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಎಂದು ಆರ್ಬಿಐ ಹೇಳಿದೆ. ಇಎಂಐ ಆಧಾರಿತ ವೈಯಕ್ತಿಕ ಸಾಲಗಳಲ್ಲಿ ಬಡ್ಡಿದರ ಬದಲಾವಣೆಯ ಪರಿಣಾಮವನ್ನ ಗ್ರಾಹಕರಿಗೆ ತಿಳಿಸುವುದು ಇದರ ಉದ್ದೇಶ ಆಗಿದೆ. ಇಎಂಐ ಹೆಚ್ಚಳ ಅಥವಾ ಸಾಲದ ಅವಧಿ ವಿಸ್ತರಣೆ ಸೇರಿದಂತೆ ಲಭ್ಯ ಇರುವ ಆಯ್ಕೆಗಳ ಬಗ್ಗೆ ಬ್ಯಾಂಕ್ಗಳು ಗ್ರಾಹಕರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಸಾಲಗಾರರಿಗೆ ತಮ್ಮ ಸಾಲದ ಸಂಪೂರ್ಣ ವಿವರಗಳನ್ನ ಅರ್ಥ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಬೇಕು. ಬಾಕಿ ಇರುವ ಅಸಲು ಪಾವತಿಸಿರುವ ಬಡ್ಡಿ, ಉಳಿದ ಸಾಲದ ಅವಧಿ ಹಾಗೂ ಇಎಂಐಯಲ್ಲಿ ಆಗಿರುವ ಬದಲಾವಣೆಗಳ ಬಗ್ಗೆ ಸ್ಪಷ್ಟತೆ ಇರಬೇಕು. ಇದರಿಂದ ಗ್ರಾಹಕರು ತಮ್ಮ ಹಣಕಾಸಿನ ಯೋಜನೆಯನ್ನ ಸರಿಯಾಗಿ ರೂಪಿಸಿಕೊಳ್ಳಬಹುದು. ಬಡ್ಡಿ ದರ ಕಡಿಮೆಯಾದಾಗಲೂ ಕೂಡ ಅದರ ಪ್ರಯೋಜನ ಗ್ರಾಹಕರಿಗೆ ಹೇಗೆ ಸಿಗುತ್ತೆ ಎಂಬುದನ್ನ ಬ್ಯಾಂಕ್ಗಳು ಸ್ಪಷ್ಟಪಡಿಸಬೇಕು. ಸಾಲದ ಬಡ್ಡಿ ದರ ಬದಲಾವಣೆಯ ನಿಯಮಗಳು ಮತ್ತು ಅದರ ಪರಿಣಾಮವನ್ನ ಗ್ರಾಹಕರಿಗೆ ತಿಳಿಸುವ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಆರ್ಬಿಐ ಉದ್ದೇಶವಾಗಿದೆ. ಹೀಗಾಗಿ ಸಾಲ ಪಡೆಯುವವರು ತಮ್ಮ ಇಎಂಐನ ಮಾತ್ರ ಗಮನಿಸುವುದಕ್ಕಿಂತ ಸಾಲದ ಬಡ್ಡಿದರ ಹಾಗೂ ಉಳಿದ ಅವಧಿಯ ಮೇಲೂ ಕೂಡ ಕಣ್ಣಿಡಬೇಕು. ಬ್ಯಾಂಕ್ನಿಂದ ಬಡ್ಡಿದರ ಅಥವಾ ಇಎಂಐ ಬದಲಾವಣೆಯ ಸಂದೇಶ ಬಂದ್ರೆ ಅದರ ವಿವರಗಳನ್ನ ಪರಿಶೀಲಿಸಬೇಕು. ಅಗತ್ಯ ಇದ್ರೆ ಬ್ಯಾಂಕ್ನಿಂದ ಲಿಖಿತವಾಗಿ ಮಾಹಿತಿಯನ್ನ ಪಡೆಯಬಹುದು. ಒಟ್ನಲ್ಲಿ ಆರ್ಬಿಐನ ಈ ಹೊಸ ನಿಯಮಗಳು ಸಾಲಗಾರರಿಗೆ ತಮ್ಮ ಸಾಲದ ಬಗ್ಗೆ ಹೆಚ್ಚಿನ ನಿಯಂತ್ರಣ ಮತ್ತು ಮಾಹಿತಿಯನ್ನ ನೀಡಲು ಸಹಾಯ ಮಾಡಲಿದೆ. ಬ್ಯಾಂಕ್ಗಳು ಕೂಡ ಬಡ್ಡಿದರ ಬದಲಾವಣೆ ಹಾಗೂ ಇಎಂಐಗೆ ಸಂಬಂಧಿಸಿದ ಮಾಹಿತಿಯನ್ನ ಪಾರದರ್ಶಕವಾಗಿ ನೀಡಬೇಕಾಗುತ್ತೆ. ಹೀಗಾಗಿ ಸಾಲ ಪಡೆದ ಗ್ರಾಹಕರು ತಮ್ಮ ಸಾಲದ ಲೆಕ್ಕಾಚಾರವನ್ನ ನಿಯಮಿತವಾಗಿ ಪರಿಶೀಲಿಸುವುದು ಅತ್ಯಂತ ಮುಖ್ಯ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.